ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಗಿತ್ತು. ಇವಾಗ ರೆಡಿಯಾಗಿ ಕೂತ್ಕೊಂಡಿದ್ದೆ. ಸ್ವಲ್ಪ ತಲೆ ಸ್ನಾನ ಮಾಡಿದ್ನಲ್ಲ ಆರಲಿ ಅಂತೇಳಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಗುರುವಾರ ಅಲ್ವಾ ಇವತ್ತು, ಅದಕ್ಕೆ ಬಾಬನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ನೋಡ್ತಾ ಇರ್ಬೋದು, ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ ಕಾಯ್ತೀನಿ. ನನಗೆ ಬೇಗ ತಲೆನೋವು ಬಂದುಬಿಡುತ್ತೆ ಏನಾದರೂ ಹಂಗೆ ಕೂದಲು ಕಟ್ಕೊಂಡ್ಬಿಟ್ರೆ, ಅದಕ್ಕೇ. ಸೊ ಊಟ ಕೂಡ ಎಲ್ಲನೂ ಆಗಿತ್ತು. ಮೊದಲೇ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿತ್ತು. ನೋಡ್ಬೋದು, ಇವತ್ತು ಈವ್ನಿಂಗಿಗೆ ರೈಸ್ ಬಾತು, ಸಾಂಬಾರು ಏನೂ ಮಾಡಲಿಲ್ಲ. ಮತ್ತು ಸುಮ್ಮನೆ ಖರ್ಚಾಗಲ್ಲ, ಉಳಿಯುತ್ತೆ ಅಂತ. ಅದಾದಮೇಲೆ ಪಾಯಸ. ಇದು ಪಾಯಸ ನಂದಲ್ಲ, ನಮ್ಮ ಮನೆಯವರ ಬೈಕೆ. ಪಾಯಸ ಮಾಡಿಕೊಡು ಸ್ವೀಟ್ ಮಾಡಿಕೊಡು ಅಂತ ಅದಕ್ಕೆ ಮಾಡಿದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಕಸ್ಟರ್ಡ್ ಪೌಡ್ರ್ನ ಹಾಕಿ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರಿಬ್ಬರು ರೆಡಿಯಾಗಿ ಹೊರಟಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಬಾಬನ ದೇವಸ್ಥಾನ. ಗುರುವಾರ ಅಂದರೆ ನಂಗೊಂಥರ ಸ್ಪೆಷಲ್ಲು, ಏನೋ ಗೊತ್ತಿಲ್ಲ. ಎಲ್ಲ ದೇವರು ಒಂದೇ. ಅದರಲ್ಲಿ ನಾನು ಬಾಬನ ತುಂಬ ನಂಬಿಕೆ. ಒಂದು 2-3 ವರ್ಷದ ಹಿಂದೆಯಿಂದನೂ ಬಂದಿದೆ, ಅದೇನೋ ಗೊತ್ತಿಲ್ಲ. ಸೊ ಅದಾದ ನಂತರ ಹೋಗ್ತಾ ಇದ್ದೀವಿ ಇವಾಗ. ಇದೇ ನೋಡಿ ದೇವಸ್ಥಾನ. ತುಂಬಾ ಜನ ಇದ್ದರು. ಕಂಪ್ಲೀಟಾಗಿ ವಿಡಿಯೋನ ಶೂಟ್ ಮಾಡಿಲ್ಲ, ಸ್ವಲ್ಪ ಅಷ್ಟೇ ಮಾಡಿರೋದು. ಯಾಕಂದರೆ ಒಳಗಡೆ ಎಲ್ಲ ಅಷ್ಟು ಜನ ಇರಬೇಕಾದ್ರೆ ಒಂಥರ ವೀಡಿಯೋಸ್ ಎಲ್ಲ ತೆಗೆಯೋದಕ್ಕೆ ಇದಾಗುತ್ತೆ. ಇದು ದೇವರು ರಥ ಹೋಗ್ತಾ ಇದೆ ಬಾಬಂದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಮನೆ ಹತ್ರನೇ ಇರೋದು. ನಮಗೆ ಗೊತ್ತಿರಲಿಲ್ಲ ಎಷ್ಟೋ ವರ್ಷ ಆಮೇಲೆ ನಾನು ಜಯನಗರಲ್ಲಿ ಇರೋದ್ರ ಹೋಗ್ತಾ ಇದ್ದಿದ್ದು. ಸೊ ಆಮೇಲೆ ಒಂದು ದಿನ ಸರ್ಚ್ ಮಾಡಿದಾಗ ನಿಯರ್ ಬೈ ಎಲ್ಲಿದೆ ಅಂತೇಳಿ ಇದು ಸಿಕ್ತು. ಆವಾಗ ನಾವು ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಊಟ ಮಾಡಿ ಕೂಡ ಫ್ರೆಶ್ ಆದೆ. ಹಾಯ್ ಫ್ರೆಂಡ್ಸು, ವೆಲ್ಕಮ್ ಬ್ಯಾಕ್. ಇವಾಗ ಟೆಂಪಲ್ಗೆಲ್ಲ ಹೋಗಿ ಬಂದೆ. ಸಣ್ಣ ಕ್ಲಿಪ್ಸ್ ಅಷ್ಟೇ ತೊಗೊಂಡಿರೋದು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ತುಂಬ ಜನ ಇದ್ದರು. ಮತ್ತು ಆ ಟೈಮಲ್ಲಿ ವೀಡಿಯೋಸ್ನ ತೆಕ್ಕೊಂಡು ಕೂತ್ಕೊಳ್ಳೋದು ನನಗೂ ಯಾಕೋ ಸರಿ ಅನಿಸ್ಲಿಲ್ಲ. ನಮ್ಮ ಮನೇಲೂ ಮಾಡಿಕೊಳ್ಳಲಿಲ್ಲ, ಅದಕ್ಕೆ ಅಷ್ಟು ಮಾತ್ರ ಶೇರ್ ಮಾಡಿದ್ದೀನಿ. ಸೊ ಇವಾಗ ಊಟ ಬಂದ ಮೇಲೆ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಒಂದು ನೈಟ್ ಸ್ಕಿನ್ ರೋಟೀನ ತೋರಿಸೋಣ. ಸ್ಕಿನ್ ರೋಟೀನ್ ಅಂದರೆ ಒಂದು ಫೇಶಿಯಲ್ನ ತೋರಿಸೋಣ ಅಂತೇಳಿ. ಸಿಂಪಲ್ಲಾಗಿದೆ, ಸೊ ಯೂಸ್ ಆಗುತ್ತೆ ನಿಮಗೆ. 2 ಇಂಗ್ರೀಡಿಯೆಂಟ್ಸ್ನ, ಅಂದರೆ ಇದು ಏನು ಅಂದರೆ ಸ್ಕಿನ್ ಗ್ಲೋ ಆಗೋದಕ್ಕೆ, ಅದೇ ಸ್ಕಿನ್ ಬ್ರೈಟನ್ ಆಗೋದಕ್ಕೆ, ಡಾರ್ಕ್ ಸರ್ಕಲ್ಸ್ ಇದ್ದರೆ ರಿಮೂವ್ ಆಗೋದಕ್ಕೆ. ಇದು ಫಸ್ಟು ಪ್ಯಾರಾಚೂಟ್ ಆಯಿಲ್ಗೆ ಹನಿನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು, ಅಷ್ಟೇ ಸಿಂಪಲ್. ಸೊ ಯಾರಾದರೂ ಟ್ರೈ ಮಾಡಿಲ್ಲ, ಈಗ ಗೊತ್ತಿಲ್ಲ ಆದರೂ ಒಂದು ಸರಿ ಟ್ರೈ ಮಾಡಿ. ಸೊ ಬನ್ನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಕೊಬ್ಬರಿ ಎಣ್ಣೆ ಮತ್ತು ಜೇನುತುಪ್ಪನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಕಿನ್ ಫುಲ್ಲು ಹಚ್ಕೊಳ್ಳೋದು ಅಷ್ಟೇ. ಸೊ ನಿಮಗೆ ಇದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನ ಯಾವಾಗಲೂ ಹೈಡ್ರೇಟ್ ಆಗಿ, ಅಂದರೆ ತೇವಾಂಶಯುಕ್ತವಾಗಿರೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿದ್ರೇ ಚೆನ್ನಾಗಿ ಕಾಣೋದು, ಗ್ಲೋಯಿಂಗ್ ಬರೋದು. ಅದ್ರ ಜೊತೆಗೆ ಇನ್ನೊಂದು, ಇದನ್ನು ಯೂಸ್ ಮಾಡೋದ್ರಿಂದಾಗಿ ನಿಮಗೆ ಏನಾದರೂ ಮೊಡವೆಗಳು, ಪಿಂಪಲ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ಕಲೆಗಳು ಕೂಡ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ನಲ್ಲಿ 2 ಪಿಂಪಲ್ ರೀಸೆಂಟಾಗಿ ಆಗಿರುವಂಥ ಆ ಥರ ಕಲೆಗಳಷ್ಟೇ ಇದೆ. ಯಾವುದೇ ಒಂದು ಪಿಂಪಲ್ಸ್ ಆದರೆ ಅದರ ಕಲೆಗಳೆಲ್ಲ ಬೇಗನೆ ಹೋಗುತ್ತೆ. ಬೇರೆ ಕೆಮಿಕಲ್ಸ್ ಯೂಸ್ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲಿ ಸಿಗುವಂತಹ ನೈಸರ್ಗಿಕವಾದ ಒಂದು ಮಾಯ್ಶ್ಚರೈಸರ್ ಆಗಿ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನಿಮ್ಮ ತುಟಿಗಳಿಗೆ, ಲಿಪ್ಸ್ಗಳಿಗೆ ಕೂಡ ಅಪ್ಲೈ ಮಾಡಿ. ಸೊ ಲೈಟಾಗಿ ಬ್ಲ್ಯಾಕ್ ಇರೋವಂಥದ್ದೆಲ್ಲ ಲಿಪ್ಸ್ ಎಲ್ಲ ಪಿಂಕ್ ಲಿಪ್ಸ್ ಆಗುತ್ತೆ. ಅಂದರೆ ಇದನ್ನು ನೀವು ಒಂದೇ ಸರಿ ಮಾಡಿದ್ರೆ ಅಂತ ಹೇಳೋದಕ್ಕಾಗಲ್ಲ, ಕಂಟಿನ್ಯೂಯಸ್ ಆಗಿ ಮಾಡೋದ್ರಿಂದಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಮ ಮನೆಯಲ್ಲಿರೋದು ಯಾವುದು ಬೇಕಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕೊಬ್ಬರಿ ಎಣ್ಣೆಗೆ ಇದನ್ನೇ ಮಿಕ್ಸ್ ಮಾಡಬೇಕು ಅಂತಿಲ್ಲ. ಇವತ್ತು ನಾನು ಇದನ್ನ ತೋರಿಸಿದ್ದೀನಿ. ಇದ್ರ ಬದಲು ಹಾಲಿರ್ಬೋದು, ಮೊಸರು ಇರ್ಬೋದು, ಯೋಗರ್ಟ್ ಇರ್ಬೋದು, ಇದನ್ನು ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದಾಗಿ ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆಯ ರಿಸಲ್ಟ್ನ ತೋರಿಸುತ್ತೆ ಅಂತ ಹೇಳ್ತೀನಿ. ಬೇಕಾದರೆ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಅದನ್ನು ಒಂದು ವೀಕ್ಲಿ ಟ್ವೈಸ್ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರನೇ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ನ ಮಾಡಿಕೊಂಡೆ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಮಾಯ್ಶ್ಚರೈಸಿಂಗ್ ಕೊಡುತ್ತೆ. ಇದು ಡ್ರೈ ಸ್ಕಿನ್ನರ್ಗೆ ತುಂಬ ಬೆಸ್ಟ್. ಆಯಿಲಿ ಸ್ಕಿನ್ ಆದರೆ ಇನ್ನೂ ಆಯಿಲ್ ಪ್ರೊಡ್ಯೂಸ್ ಮಾಡಿದರೆ
ಮೇ ಬಿ ಇದು ಸೂಟ್ ಆಗೋದಿಲ್ಲ. ಸೊ ಡ್ರೈ ಸ್ಕಿನ್ ಅವ್ರನ್ನ ಯೂಸ್ ಮಾಡಿ, ಗ್ಲೋ ಕೊಡುತ್ತೆ ಚೆನ್ನಾಗಿ. ಇದು ಸ್ವಲ್ಪ ಬಿಟ್ಟು ಒಂದು 10 ಮಿನಿಟ್ಸ್ 5 to 10 ಮಿನಿಟ್ಸ್ ಬಿಟ್ಬಿಟ್ಟು ನಾವು ಫೇಸ್ ವಾಶ್ನ ಮಾಡ್ಕೊಂಡ್ಬಿಟ್ರೆ ಸಾಕು. ಇಷ್ಟೇ. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಮಾಯ್ಶ್ಚರೈಸರ್ಗೂ ಕಂಪೇರ್ ಮಾಡಿದರೆ ನ್ಯಾಚುರಲಾಗಿ ನಮಗೆ ಸಿಗೋ ಕೋಕೋನಟ್ ಆಯಿಲಲ್ಲಿ ಒಳ್ಳೆ ಮಾಯ್ಶ್ಚರೈಸಿಂಗ್ ಸಿಗುತ್ತೆ ಅನ್ಬೋದು. ಬೇರೆ ಬೇರೆ ಕ್ರೀಮ್ನೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬೆಟರ್ ಇದನ್ನು ನೈಟ್ ಟೈಮ್ ಯೂಸ್ ಮಾಡಿದ್ರೆ ತುಂಬ ಬೆಟರು. ಡಸ್ಟು ಎಲ್ಲೂ ಹೋಗೋಣ, ಹೊರಗಡೆ ಡಸ್ಟ್ ಏನೂ ಇರೋಲ್ಲ, ಮನೇಲೇ ಇರೋದ್ರಿಂದಾಗಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ, ಇದು ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡಿ ಮತ್ತೆ ಬಂದು ನಿಮಗೆ ಸಿಗ್ತೀನಿ. ಓಕೆ, ನೋಡಿದ್ರಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಗ್ಲೋ ಕಾಣ್ತಾ ಇದೆಯಾ? ನೀವು ನೋಡ್ತಾ ಇರ್ಬೋದು. ಬಟ್ ಒಂದೇ ಸರಿಗೆ ಮಾಡಿದ್ರೆ ಆಗಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಖಂಡಿತ ಸ್ಕಿನ್ ಕ್ಲಿಯರ್ ಆಗುತ್ತೆ, ಒಳ್ಳೆ ಮಾಯ್ಶ್ಚರೈಸಿಂಗ್ ಕೊಡುತ್ತೆ. ಡ್ರೈ ಸ್ಕಿನ್ ಆದರೆ ಹಾಗೆ ಗ್ಲೋ ಕೂಡ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ. ಸೊ ಇಷ್ಟೇ. ಅದಾದಮೇಲೆ ನೆಕ್ಸ್ಟು ನಿಮಗೆ ಮಾಯ್ಶ್ಚರೈಸರ್ ಇದ್ದರೆ ಹಚ್ಕೊಳ್ಳಿ. ಅದಕ್ಕಿಂತ ಬೆಸ್ಟ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ವಿಟಮಿನ್ ಇ ಟ್ಯಾಬ್ಲೆಟ್. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಖಾಲಿನೇ ಆಗ್ತಾ ಬಂತು ನನಗೆ ಆಲ್ಮೋಸ್ಟ್ ಆಲ್. ಸೊ ಡೈಲಿ ಇದನ್ನು ಹಚ್ಚಿ ರಿಸಲ್ಟ್ ನೋಡಿದ ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ತುಂಬ ಚೆನ್ನಾಗಿ ಗ್ಲೋ ಬರ್ತಾಯಿದೆ, ಸ್ಕಿನ್ ಕ್ಲಿಯರ್ ಆಗ್ತಾಯಿದೆ. ಈ ಥರ ಇರುತ್ತೆ ಕ್ಯಾಪ್ಸೂಲ್. ಮೇಯ್ನಾಗಿ ನಂದು ಫೋಕಸ್ ಈ ಡಾರ್ಕ್ ಸರ್ಕಲ್ಸ್. ಇದು ಕಾಮನಾಗಿ ನಿದ್ದೆ ಇಲ್ಲದೆ ಆಗಿರೋದು, ಬಟ್ ಇನ್ನೂ ಹೋಗ್ತಾ ಇಲ್ಲ. ನೋಡೋಣ ಯಾವಾಗ ಕ್ಲಿಯರ್ ಆಗುತ್ತೆ ಅಂತೇಳಿ. ಸೊ ನಂದು ಮೇನ್ ಫೋಕಸ್ಸು ಈ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗಬೇಕು ಅಂತಲೇ ಹಚ್ತಾ ಇರೋದು. ಇದು ಸ್ವಲ್ಪ ನೀವು ನೈಟ್ ಹೊತ್ತೇ ಹಚ್ಕೋಬೇಕು. ಇದನ್ನು ನೈಟ್ ಹೊತ್ತು ಹಚ್ಕೊಂಡು ಮಾರ್ನಿಂಗ್ ವಾಶ್ ಮಾಡ್ಕೋಬೋದು. ಇದನ್ನೇನು ಗೊತ್ತಾ, ಹಚ್ಚಿದ್ರೆ ನಿಮ್ಗೆ ಸ್ವಲ್ಪ ಇರಿಟೇಟ್ ಆಗೋಗ್ಬೋದು. ಯಾಕಂದರೆ ಇದು ಸ್ವಲ್ಪ ಆಯಿಲ್ ಥರ ಅಂಟು ಥರ ಇರುತ್ತಲ್ವ, ನೈಟೆಲ್ಲ ಇಟ್ಕೊಳ್ಳೋದಕ್ಕೆ. ಹಂಗೆ ಆಗಲಿಲ್ಲ ಅಂದರೆ ನೀವು ಹಚ್ಕೊಂಡು 1 hour 2 hour ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಆದಷ್ಟು ನೈಟ್ ಫುಲ್ ಅಪ್ಲೈ ಮಾಡ್ಕೊಂಡು ಬಿಟ್ಟು ಮಾರ್ನಿಂಗು ಫೇಸ್ ವಾಶ್ ಮಾಡಿಬಿಡ್ತೀನಿ. ಬಟ್ ಆವಾಗ ನನಗೆ ರಿಸಲ್ಟ್ ಗೊತ್ತಾಗುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಅದು ವಾಶ್ ಮಾಡಿದ್ಮೇಲೆ ಫ್ರೆಶ್ ಗ್ಲೋಯಿಂಗ್ ಸ್ಕಿನ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಬೆಟರ್ ನೀವು ಒಂದು ನೈಟೆಲ್ಲ ಬಿಡಿ ಹಚ್ಕೊಂಡು ಆಗುತ್ತೆ ಅಂದರೆ. ನೋಡ್ತಿದ್ದೀರಲ್ಲ, ಮುಗೀತು. ಓಕೆ, ಸೊ ಇದನ್ನೆಲ್ಲ ಹಚ್ಕೊಂಡ್ಮೇಲೆ ಒಂದು ನಿಮಿಷ, ಇದೇ ನಂದು ನೈಟ್. ಇಷ್ಟು ಮಾಡ್ಕೊತೀನಿ. ಆ ಒಂದು ಫೇಸ್ ಪ್ಯಾಕ್ ಅಂದರೆ ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ಈ ವೈಟಮಿನ್ ಎ ಮಾತ್ರ ಮರೆಯಲ್ಲ. ಯಾವಾಗೋ ಒಂದೊಂದು ಸರಿ ಮರೆತು ಬಿಡ್ತೀನಿ ಲೇಟ್ ಆದರೆ. ಅದಾದಮೇಲೆ ನಾನು ಬಾಡಿ ಲೋಷನ್ ಅಪ್ಲೈ ಮಾಡಿಕೊಂಡು, ಇವಾಗಂತೂ ಬಾಡಿ ಲೋಷನ್ ಮೇನ್ ಬೇಕೇ ಬೇಕು. ನಾನು ಆ್ಯಕ್ಚುಲಿ ಇದನ್ನೆಲ್ಲ ಫಾಲೋ ಮಾಡ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಬೈತಾರೆ, ಅಷ್ಟು ಡ್ರೈ ಆಗಿದೆ ಸ್ಕಿನ್ನು, ಒಂದು ಬಾಡಿ ಲೋಷನ್ ಹಚ್ಚಲ್ಲ ಏನೂ ಇಲ್ಲ ಅಂತ. ಅವಾಗಿಂದ ಇದನ್ನೆಲ್ಲ ಕಂಟಿನ್ಯೂ ಆಗಿ ಮಾಡ್ಕೊಂಬರ್ತಾಯಿದ್ದೀನಿ, ಬಾಡಿ ಲೋಷನ್ ಹಚ್ಚೋದು ಎಲ್ಲ. ಸೊ ಅದಾದಮೇಲೆ ಇನ್ನೊಂದು ಲಿಪ್ ಬಾಮ್. ಇದು ಆ್ಯಕ್ಚುಲಿ ತುಂಬ ಯೂಸ್ ಆಯಿತು. ಸ್ಟುಡಿಯೋಸಲ್ಲಿ ತಂದಿದ್ದು ನಾನು. ಇದು ಯಾವಾಗಲೂ ನನ್ನ ಜೊತೇಲಿ ಇಟ್ಕೊಂಡಿರ್ತೀನಿ. ತುಂಬ ಯೂಸ್ ಆಯಿತು ಲಿಪ್ ಬಾಮ್ ನನಗೆ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಮಾಯ್ಶ್ಚರೈಸಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಎಸ್, ಸೊ ಇಷ್ಟೇ ನಂದು. ಇದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಟರೆ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ, ಇಲ್ಲಾಂದರೆ ಸ್ವಲ್ಪ ಇರಿಟೇಟ್ ಆಗ್ಬೋದು. ನೋಡ್ತಾ ಇದ್ದೀರಲ್ಲ, ಇಷ್ಟು ಇವತ್ತಿನ ವಿಡಿಯೋ. ಸೊ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸೇಮ್ ಸುನೀತಾ ವಸಿಷ್ಠ ಅಂತಲೇ ಇದೆ. ಮತ್ತು ನಾನು ನಾಳೆ ಬೇರೆ ಯಾವುದಾದ್ರೂ ಒಳ್ಳೆಯ ಒಂದು ಸ್ಕಿನ್ ಕೇರ್ ಬಗ್ಗೆ, ಇಲ್ಲಾಂದರೆ ಫೇಶಿಯಲ್ ಬಗ್ಗೆ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚೆಕ್ ಕೇರ್, ಬಾಯ್, ಲವ್ ಯು ಆಲ್.